ಬಂಧುಗಳೇ, ಜೈ ಭೀಮ್, ನಮ ಬುದ್ಧಾಯ. ನಾನು ನಿಮ್ಮ ಆರ್ ಮಹೇಶ್. ಅತ್ಯಂತ ತುರ್ತಿನ ಒಂದು ವಿಚಾರವನ್ನು ತಮ್ಮ ಜೊತೆ ಹಂಚ್ಕೋಬೇಕು ಮತ್ತು ಎಲ್ರಿಗೂ ಈ ವಿಷಯವನ್ನು ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಲೈವ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕರ್ನಾಟಕ ರಾಜ್ಯದ ಒಂದು 10,000 ಜನ ಅತಿಥಿ ಉಪನ್ಯಾಸಕರ ಭವಿಷ್ಯ ಮತ್ತು ಅವ್ರಿಗೆ ಆತಂಕ ಆಗಿರ್ತಕ್ಕಂಥ ವಿಚಾರ ಏನಂದರೆ, ಇವತ್ತಿನಿಂದ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಕೌನ್ಸಿಲಿಂಗ್ನ ಶುರು ಮಾಡಿದ್ದಾರೆ. ಆದರೆ ಎಲ್ಲ ಅತಿಥಿ ಉಪನ್ಯಾಸಕರ ಆತಂಕ ಏನಾಗಿದೆ ಅಂತ ಹೇಳಿದ್ರೆ, ಈ ಕೌನ್ಸಿಲಿಂಗಲ್ಲಿ SC ST OBCಗಳ ಮೀಸಲಾತಿಯನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಮೀಸಲಾತಿ ಇಲ್ಲದೆ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅತಿಥಿ ಉಪನ್ಯಾಸಕರ ಆತಂಕಕ್ಕೆ ಕಾರಣ ಆಗಿದೆ. ದಯಮಾಡಿ ಇವತ್ತು ಕೌನ್ಸಿಲಿಂಗ್ ನಡೀತಾ ಇದೆ ಬೆಂಗಳೂರಲ್ಲಿ. ಇದು ತಾತ್ಕಾಲಿಕ ಪಟ್ಟಿ ಅಂತ ಹೇಳಿ ಇವತ್ತಿಂದ ಆನ್ಲೈನ್ ಕೌನ್ಸಿಲಿಂಗ್ ನಡೀತಾ ಇದೆ. ನಾವಿಲ್ಲಿ ಗಮನಿಸಬೇಕಾಗಿರೋದೇನೆಂದರೆ, ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಮೀಸಲಾತಿ ಏನು ಅಡಾಪ್ಟ್ ಆಗಬೇಕು ಅಕಾರ್ಡಿಂಗ್ ಟು ಕಾನೂನು, ಸಂವಿಧಾನ. ಬಂಧುಗಳು, ಈಗ ಮೀಸಲಾತಿ ಹಠಾವೋ ಆಂದೋಲನ ಶುರುವಾಗಿರ್ತಕ್ಕಂಥ ಸಂದರ್ಭದಲ್ಲೇ ಈ ಮೀಸಲಾತಿ ಹಠಾವೋ ಆಂದೋಲನವನ್ನು ಶುರು ಮಾಡಿರ್ತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೀವಿ RSS ಅವರು, BJP ಅವರು ಅಂತ. ಅದು ನಿಜ ಕೂಡ. ಆದರೆ ಮೀಸಲಾತಿ ಹಠಾವೋ ಈ ಒಂದು ಕಾರ್ಯಕ್ರಮವನ್ನು ಪ್ರಾಕ್ಟಿಕಲ್ ಆಗಿ ಜಾರಿಗೆ ತರ್ತಾ ಇರೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವಾ ಅನ್ನೋದು ತುಂಬ ಜನಗಳಿಗೆ ಆತಂಕ ಆಗಿದೆ. ಅದು ಇವತ್ತಿಂದನೇ ಶುರುವಾಗಿದೆಯಾ ಮೀಸಲಾತಿ ಹಠಾವೋ ಅಂತಕ್ಕಂಥದ್ದು? ನಾನು ಡೀಟೇಲ್ ಹೇಳಿಬಿಡ್ತೀನಿ ನಿಮಗೆ. ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ತಾ ಇದೆ ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ. ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ನನ್ನ ಹತ್ರ 523 ಪೇಜ್ ಇದೆ. ಅಪ್ಲೈ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂದರೆ ನೋಡಿ, ಎಷ್ಟು ನಿಮಗೆ ತಳೆದ್ರೂ ಮುಂದಕ್ಕೆ ಹೋಗಲ್ಲ. 523 ಪೇಜ್ ಅಂದರೆ ಹೆಚ್ಚು ಕಡಿಮೆ ನಾನು ಹೇಳ್ಬಿಡ್ತೀನಿ ನಿಮಗೆ. ಈ ಅತಿಥಿ ಉಪನ್ಯಾಸಕರು ಅಂದರೆ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು, NET, NEET, ನೆಟ್ಟು, ಸ್ಲೆಟ್ಟು ಮಾಡಿಕೊಂಡು PhD ಮಾಡಿಕೊಂಡು 16 ವರ್ಷ ಏನು ಬೇರೆ ಬೇರೆ ಯೂನಿವರ್ಸಿಟಿಗಳ ಡಿಗ್ರಿ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಅನುಭವ ಇರ್ತಕ್ಕಂಥವ್ರೇನೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂದರೆ 30,000ಕ್ಕೂ ಹೆಚ್ಚು ಜನ. ನಾನು ನಂಬರ್ ಹೇಳ್ಬಿಡ್ತೀನಿ ನಿಮಗೆ. ಇದು ಸೈನ್ಸು, ಕಾಮರ್ಸು, ಆರ್ಟ್ಸು ಎಲ್ಲವೂ ಸೇರಿ 30,826 ಜನ ಎಲಿಜಿಬಿಲಿಟಿ ಇದ್ದಾರೆ, ಅಪ್ಲೈ ಮಾಡಿದ್ದಾರೆ. 30,826 ಜನ. ಇವರೆಲ್ಲರೂ ಕೂಡ ಕರ್ನಾಟಕ ಅಂದರೆ ಇಲ್ಲಿ ಎಲ್ಲ ಸಮುದಾಯದವರು ಹೇಳ್ತಾ ಇದ್ದೀನಿ. 10,000 ಪೋಸ್ಟ್ಗಳು ಆಲ್ಮೋಸ್ಟ್ ಖಾಲಿ ಇದೆ. ಎಲ್ಲ ಸಬ್ಜೆಕ್ಟು, ಕನ್ನಡದಿಂದ ಹಿಡ್ಕೊಂಡು ಆರ್ಟ್ಸ್ ಸಬ್ಜೆಕ್ಟು, ಸೈನ್ಸ್ ಸಬ್ಜೆಕ್ಟು ಮತ್ತು ಕಾಮರ್ಸ್ ಸಬ್ಜೆಕ್ಟು, ಎಲ್ಲ ಸಬ್ಜೆಕ್ಟಿಂದನೂ ಹೆಚ್ಚು ಕಡಿಮೆ 10,000 ಪೋಸ್ಟ್ಗಳು ಕರ್ನಾಟಕದಲ್ಲಿ ಖಾಲಿ ಇದೆ. ಬಟ್ ನಿಮ್ಗೆ ಹೇಳಬೇಕು ಅಂದರೆ, ಈ ಹೊರಗುತ್ತಿಗೆ ಅಂತಕ್ಕಂಥದ್ದೇ ಭಾಳ ದೊಡ್ಡ ಮೋಸ. ಇದೊಂಥರ ಸಂವಿಧಾನ ಬಾಹಿರ. ಏನು ಅಂದರೆ, ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು ಇಷ್ಟೊಂದು ಜನ ಇದ್ದಾರೆ, ಆ ಕಡೆ ಖಂಡಿತವಾಗ್ಲೂ ಪೋಸ್ಟ್ಗಳು ಖಾಲಿ ಇದೆ, ಅಗತ್ಯ ಇದೆ, ನೀಡಿದೆ ಅವ್ರ ಸರ್ವಿಸ್ ಅಂದಾಗ ಗೌರ್ಮೆಂಟು ಅವ್ರನ್ನ ಪರ್ಮನೆಂಟ್ ಆಗಿ ಅಂದರೆ ಶಾಶ್ವತವಾದಂಥ ಪೋಸ್ಟನ್ನೇ ಕಾಲ್ ಮಾಡಿ ತಗೋಬೇಕಾಗಿತ್ತು. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ಗಳು ಒಂದಷ್ಟು ಹೊರಗುತ್ತಿಗೆ ಹೆಸರಲ್ಲಿ ವಿದ್ಯಾರ್ಥಿಗಳನ್ನು ಅಥವಾ ನಿರುದ್ಯೋಗಿಗಳನ್ನು ವಂಚಿಸುವಂಥ ಕೆಲಸ ಮಾಡ್ತಾ ಇದೆ. ಆ್ಯಕ್ಚುಲಿ ಇದರ ವಿರುದ್ಧವಾಗಿ ಬಹಳ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಅದೊಂದು ಸರಿಯಾದ ರೀತಿ ಹೋರಾಟ ಆಗಬೇಕು. ಒಂದಷ್ಟು ದಿನ ಪ್ರತಿಭಟನೆ ಮಾಡಿ ಮನೆಗೆ ಹೋದರೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಹತ್ರ ರಾಜೀನಾಮೆ ಕೊಡಿಸಿದ ತಕ್ಷಣ ಈ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಯಾಕೆಂದರೆ ಹೊರಗುತ್ತಿಗೆ ಅಂತಕ್ಕಂಥದ್ದೇ ಅಮಾನವೀಯವಾದದ್ದು. ಅದೊಂಥರ ಆಧುನಿಕ ಜಿತ್ತಗಾರಿಕೆಯ ಪದ್ಧತಿ ಥರ ಅದು. ಹೊರಗುತ್ತಿಗೆ ಅಂತಕ್ಕಂಥದ್ದು ನೀವು ಬಿಲ್ಡಿಂಗ್ ಕಟ್ಟುವಾಗ ಮಾಡುವ ಸಂದರ್ಭದಲ್ಲಿ ಅಥವಾ ಬೇರೆ ದೈಹಿಕವಾಗಿ ಮಾಡ್ತಕ್ಕಂಥ ಬೇರೆ ಬೇರೆ ಕೆಲಸಗಳಲ್ಲದೆ, ಸರ್ಕಾರಿ ಹುದ್ದೆಗಳಲ್ಲೂ ಕೂಡ, ಸರ್ಕಾರಿ ಸಂಸ್ಥೆಗಳಲ್ಲೂ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು, ಖಾಲಿ ಇರ್ತಕ್ಕಂಥ ಕೆಲಸವನ್ನು ಕೊಡದೆ ಹೊರಗುತ್ತಿಗೆ ಅಂತ ಮಾಡ್ತಕ್ಕಂಥದ್ದೇ ಭಾಳ ಒಂದು ಅನಾಗರಿಕವಾದದ್ದು ಅಥವಾ ಅಸಂವಿಧಾನಿಕವಾದದ್ದು ಮತ್ತು ಅಮಾನವೀಯವಾದದ್ದು. ಆಯಿತು, ಹೊರಗುತ್ತಿಗೆ ಮಾಡ್ತಾ ಇದ್ದಾರೆ. ಈ ಹೊರಗುತ್ತಿಗೆನಲ್ಲೂ ಕೂಡ ಮೀಸಲಾತಿ ಅಪ್ಲೈ ಆಗಬೇಕಲ್ವಾ? ಅಂದರೆ ಖಂಡಿತ ಅಪ್ಲೈ ಆಗಬೇಕು. ಇದು SC ST OBCಗಳಿಗೆ ಸಂಬಂಧಪಟ್ಟದ್ದು. ಯಾಕೆಂದರೆ ಆರಂಭದಲ್ಲಿ ಈ ಹೊರಗುತ್ತಿಗೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳುವಾಗ ಹೊರಗುತ್ತಿಗೆನಲ್ಲಿ ಕೇವಲ SC STಗಳಿಗೆ ಮಾತ್ರ ಮೀಸಲಾತಿಯನ್ನು ಮಾಡ್ತೀವಿ ಅಂತ ಒಂದು ರಾಜ್ಯಪತ್ರ ಹೊರಟಿರ್ತದೆ. ಅದಾದಮೇಲೆ OBCಯ ಸಹೋದರರು ಕೂಡ ಒಂದು ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದ ಮೇಲೆ ಕರ್ನಾಟಕ ರಾಜ್ಯಪತ್ರ ಯಾವಾಗ ಹೊರಡುತ್ತೆ ಇದು ಅಂದರೆ 3ನೇ ತಾರೀಕು 4ನೇ ತಿಂಗಳು 2025ಕ್ಕೆ. ನಾವು 26ರಲ್ಲಿ ಮಾತಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದೂವರೆ ವರ್ಷದ ಹಿಂದೆನೇ
ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ 3/4/2025 ಒಂದು ಕರ್ನಾಟಕ ರಾಜ್ಯಪತ್ರ ಹೊರಡುತ್ತೆ. ಅದೇನೆಂದರೆ ರಾಜ್ಯ ಸರ್ಕಾರದ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಅಳವಡಿಸುವ ಬಗ್ಗೆ. ಅಂದರೆ ಔಟ್ಸೋರ್ಸಲ್ಲಿ ಮೀಸಲಾತಿ ಇರಲಿಲ್ಲ, ಹೊರಗುತ್ತಿಗೆನಲ್ಲಿ ಮೀಸಲಾತಿ ಇರಲಿಲ್ಲ. ಆದರೆ ಹೊರಗುತ್ತಿಗೆನಲ್ಲೂ ಕೂಡ ಸಾವಿರಾರು ಉದ್ಯೋಗಗಳು ಖಾಲಿ ಇದ್ದು ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲೂ ಕೂಡ ಮೀಸಲಾತಿ ಬೇಕು ಅಂತಕ್ಕಂಥ ಕೂಗು ಎದ್ದ ಮೇಲೆ ಕರ್ನಾಟಕ ರಾಜ್ಯ ಅಧಿಕೃತವಾಗಿ ವಿಶೇಷ ರಾಜ್ಯ ಪತ್ರಿಕೆಯನ್ನು ಹೊರಡಿಸುತ್ತೆ. ಅದರಲ್ಲಿ ಡೀಟೇಲ್ ಇರೋದೇನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಅಳವಡಿಸುವ ಕುರಿತು ದಿನಾಂಕ 20/5/2024 ಸುತ್ತೋಲೆಯಲ್ಲಿ ಕ್ರಮ ಸಂಖ್ಯೆ 6 ಬದಲಾಗಿ ಈ ಕೆಳಕಂಡನ್ನು ಓದಿಕೊಳ್ಳತಕ್ಕದ್ದು. ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳು, SC, ಅನುಸೂಚಿತ ಬುಡಕಟ್ಟುಗಳು, ST ಮತ್ತು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಅಂದರೆ OBCಗಳು. ಇದರಲ್ಲಿ ಅಧಿನಿಯಮ 2024 ಸೆಕ್ಷನ್ 4 ಸಬ್ಸೆಕ್ಷನ್ 5 ರಾಜ್ಯ ಸಿವಿಲ್ ಸೇವೆಗಳ ವೃಂದದಲ್ಲಿನ ಅಥವಾ ಸರ್ಕಾರಿ ವಲಯದ ಸಂಸ್ಥೆಗಳಲ್ಲಿನ ಯಾವುದೇ ಹುದ್ದೆಗೆ ನೇರ ನೇಮಕಾತಿ ಕೋಟಾದ ಎದುರು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವಾಗ ಸರ್ಕಾರದಿಂದ ಮಾನ್ಯತೆ ಪಡೆದ ಮಾನವ ಶಕ್ತಿ ಪೂರೈಕೆಯ ಏಜೆನ್ಸಿಯು ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಮತ್ತು ಇತರೆ ಹಿಂದುಳಿದ ವರ್ಗ ಅಂದರೆ OBC, SC, ST, OBC ಸದಸ್ಯರಿಗೆ ನಿಯಮಿಸಬೇಕಾದ ಅಂಥ ವ್ಯಾಪ್ತಿ ಮತ್ತು ವಿಧಾನಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ನೀಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. ನೋಡಿ, ನೇರ ನೇಮಕಾತಿ ಮಾತ್ರ ಅಲ್ಲ, ಹೊರಗುತ್ತಿಗೆಯಲ್ಲೂ ಕೂಡ SC, ST, OBCಗಳು, ಈ OBCಗಳ ಒಳಗಡೆನೆ ಧಾರ್ಮಿಕ ಅಲ್ಪಸಂಖ್ಯಾತರ ಕೋಟನ್ನು ಬಂದ್ಬಿಡ್ತದೆ. ಅಂದರೆ SC, ST, OBC ಮತ್ತು ಅಲ್ಪಸಂಖ್ಯಾತರು ಈ ಎಲ್ಲ ಸಮುದಾಯಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲಿನ ನೇಮಕಾತಿಯ ಸಂದರ್ಭದಲ್ಲೂ ಕೂಡ ಮೀಸಲಾತಿಯನ್ನು ಕ್ರಮಬದ್ಧಗೊಳಿಸತಕ್ಕದ್ದು ಅಂತ ಸರ್ಕಾರವೇ ರಾಜ್ಯಪತ್ರವನ್ನು ಸುತ್ತೋಲೆಯನ್ನು ಹೊರಡಿಸಿದೆ. ಅದು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಭಾಳ ಕರ್ನಾಟಕದ ಪ್ರಮುಖ ಪತ್ರಿಕೆಗಳಾದಂತಹ ಪ್ರಜಾವಾಣಿ ಕರ್ನಾಟಕ 2026-27 ಸಾಲಿನಿಂದಲೇ ಅನ್ವಯ. ಅದು ಒಳ ಮೀಸಲಾತಿನೂ ಆಗಬೇಕು, ಅತಿಥಿಗಳ ಇರಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ಎರಡನ್ನೂ ಕೂಡ ಕಲ್ಪಿಸಬೇಕು ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮುಖ್ಯವಾದಂಥ ಹೆಡ್ಲೈನ್ ಇಟ್ಕೊಂಡು ಅದರ ವರದಿನೂ ಕೂಡ ಆಗುತ್ತೆ. ಅಂದರೆ ಯಾವುದೇ ಹೊರಗುತ್ತಿಗೆನಲ್ಲೂ ಕೂಡ ಮೀಸಲಾತಿ ಮತ್ತು ಒಳ ಮೀಸಲಾತಿ ಅಪ್ಲೈ ಆಗಬೇಕು ಅಂತಕ್ಕಂಥದ್ದು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಕಾಲ್ ಮಾಡುತ್ತೆ, 30,000 ಜನ ಅಪ್ಲೈ ಮಾಡಿದ್ದಾರೆ. ಇವತ್ತಿನಿಂದನೇ ಏನು ಆನ್ಲೈನ್ ಕೌನ್ಸಿಲಿಂಗು ಶುರುವಾಗಿದೆ. ಎಲ್ಲ ಅತಿಥಿ ಉಪನ್ಯಾಸಕರ ಆತಂಕ ಏನು ಅಂದರೆ, ನನಗೆ ತುಂಬ ಜನ ಕಾಲ್ ಮಾಡಿ ಮಾತಾಡಿದ್ರು. ಮುಖ್ಯವಾಗಿ ನಮ್ಮ ತುಮಕೂರಿನ ನಾಗಣ್ಣ ಅವರು ಅಸಿಸ್ಟೆಂಟ್ ಪ್ರೊಫೆಸರು ಕನ್ನಡ ಡಿಪಾರ್ಟ್ಮೆಂಟು, ಮತ್ತು ಇನ್ನೂ ಅನೇಕ ಜನ ಬಂಧುಗಳು ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಮತ್ತು ಅನೇಕ ಜನ ಉತ್ತರ ಕರ್ನಾಟಕದ ಸ್ನೇಹಿತರು ಕೂಡ ಕಾಲ್ ಮಾಡಿ ಹೇಳಿದ್ದೇನು ಅಂದರೆ, ಇದು ಹೊರಗುತ್ತಿಗೆನಲ್ಲಿ ಮೀಸಲಾತಿ ಬಂದಿದೆ ಅಂತ ಅಂದಮೇಲೆ ನಮಗೆ ಗ್ಯಾರಂಟಿ ಒಂದಷ್ಟು ಜನಕ್ಕೆ ಅರ್ಹರಾಗಿರ್ತಕ್ಕಂಥವ್ರಿಗೆ, ಯಾಕೆಂದರೆ ಇಲ್ಲೂ ಕೂಡ ಪರ್ಸೆಂಟೇಜ್ ಇರ್ತದೆ, ಇಲ್ಲೂ ಕೂಡ ಬರೀ SCಗಳು, STಗಳು, OBCಗಳು ಅನ್ನೋ ಕಾರಣಕ್ಕೇ ಜಾಬ್ ಕೊಡಲ್ಲ. ಇಲ್ಲೂ ಕೂಡ ಪರ್ಸೆಂಟೇಜ್ ಇರ್ತದೆ. ನೆಟ್ ಆಗಿದೆಯಾ, ಸ್ಲೆಟ್ ಆಗಿದೆಯಾ, ಏನು PhD ಆಗಿದೆಯಾ, ಎಷ್ಟು ವರ್ಷ ಸರ್ವಿಸ್ ಆಗಿದೆ, ಏನು ಸೀನಿಯರಿಟಿ, ಎಲ್ಲದರ ಆಧಾರದ ಮೇಲೇ ತೆಗೆದುಕೊಳ್ತಕ್ಕಂಥದ್ದು. ಎಲ್ಲ ರೀತಿಯ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರೆ ಹೆಚ್ಚು ಕಡಿಮೆ 30,200 ಜನ ಇದ್ದಾರೆ. ಅದರಲ್ಲಿ ಜಾಬ್ ಸಿಗದೆ 10,000 ಜನಕ್ಕೆ. ಆದರೆ ಆ 10,000ದಲ್ಲೂ ಕೂಡ ಮೀಸಲಾತಿ ಅಡಾಪ್ಟ್ ಆಗಬೇಕು. ಅದು ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಸುತ್ತೋಲೆ. ಆದರೆ ಎಲ್ರಿಗೂ ಆತಂಕ ಏನು ಅಂದರೆ, ಅಪ್ಲಿಕೇಶನ್ ಕಾಲ್ ಮಾಡಿದಾಗಲೂ ಕೂಡ, ಏನು ಮೊನ್ನೆ ಅಪ್ಲಿಕೇಶನ್ ಕಾಲ್ ಮಾಡಿದ್ರಲ್ಲ, ಅಲ್ಲೂ ಕೂಡ ನಿಮ್ಮದು ಜಾತಿಯಲ್ಲಿ SC, ಅದರಲ್ಲಿ ABC ಅಥವಾ ST ಮತ್ತು OBC ಯಾವುದ್ರಲ್ಲಿ ಬರುತ್ತೆ, ಪ್ರತಿಯೊಂದನ್ನು ಕೂಡ ಜಾಬ್ ಕಾಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನಲ್ಲೂ ಕೂಡ ಯಾವ ಜಾತಿ ನಿಮ್ಮದು, ಎಲ್ಲಿ ಬರ್ತದೆ, SC ಬರ್ತದ, ST ಬರ್ತದ, OBC ಬರ್ತದ ಅಂಥೇಳಿ ಜಾಬ್ ಕಾಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನಲ್ಲೂ ಕೂಡ ತುಂಬಿಸ್ಕೊಂಡಿದ್ದಾರೆ ಅದನ್ನು. ಅಂದರೆ ಎಲ್ಲವೂ ಮಾಡಿ ಕೂಡ ಈಗ ಮೊನ್ನೆ ಏನು ಲಿಸ್ಟ್ ಬಿಟ್ಟಿದಾರಲ್ಲ, ಅಲ್ಲಿ ಯಾವ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋ ಕಡೆ ಇದನ್ನು ಸೆಲೆಕ್ಷನ್ ಯಾವುದರ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ ಅನ್ನೋದಿದೆಯಲ್ಲ, ಅಲ್ಲಿ ಪ್ರಕಟಣೆ 5 2026-27 ಶೈಕ್ಷಣಿಕ ಸರಣಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅನ್ನೋದರಲ್ಲಿ ಕೌನ್ಸಿಲಿಂಗ್ಗೆ ಅರ್ಹರಿರುವ UGC ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಮತ್ತು ಕಾರ್ಯಭಾರ ಪ್ರಕಟಿಸುವ ದಿನಾಂಕ 31 ಪ್ರಕಟಿಸಿದೆ. 31/7 ಅಂದರೆ ನಿನ್ನೆ ಪ್ರಕಟಿಸಿದೆ. ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯಲ್ಲಿನ ಕಾಲೇಜು ಆಯ್ಕೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾದ ದಿನಾಂಕ
1/8 ಇವತ್ತಿಂದ ಈಗ ಬೆಳಿಗ್ಗೆ 10 ಗಂಟೆಯಿಂದ ಶುರು ಆಗ್ತಾ ಇದೆ ಬಂಧುಗಳೇ. ಆದರೆ ಏನೇನು ಸೂಚನೆಗಳಿದೆ, ಒಟ್ಟು ಕರ್ನಾಟಕ ಸರ್ಕಾರ ಈ ಪ್ರಕಟಣೆ ಕಾಲೇಜು ಶಿಕ್ಷಣ ಇಲಾಖೆ ಒಟ್ಟು ಸೂಚನೆಗಳನ್ನು 16 ಸೂಚನೆಗಳನ್ನು ಕೊಡಲಾಗಿದೆ. ಇಲ್ಲೆಲ್ಲೂ ಕೂಡ ಮೀಸಲಾತಿ ಅಪ್ಲೈ ಆಗುತ್ತೆ ಅಂತಕ್ಕಂಥ ಒಂದು ಅಂಶವೂ ಕೂಡ ಇಲ್ಲ. ಅಂದರೆ ಇವತ್ತಿನಿಂದ ಆಯ್ಕೆ ಆಗ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆ ಅಂಡರಲ್ಲಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರು, ಈ ವಿಚಾರದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟು 16 ಸೂಚನೆಗಳಲ್ಲಿ ಎಲ್ಲಿಯೂ ಕೂಡ ಮೀಸಲಾತಿಯನ್ನು ಅಪ್ಲೈ ಮಾಡುವಂತಹ ಯಾವ ಸೂಚನೆಗಳು ಕೂಡ ಇಲ್ಲ. ಇದು ಮೆರಿಟ್ಟಿನ ಆಧಾರದ ಮೇಲೆ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆಗೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ದಿನಾಂಕ ಇವತ್ತು ಆಗಸ್ಟ್ 1ನೇ ತಾರೀಕು ಈಗ ಆರಂಭ ಆಗ್ತಾ ಇದೆ. ಆದರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಥವಾ ಕಾಲೇಜು ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂಥ 16 ಅಂಶಗಳಲ್ಲಿ ನನಗೆ ಓದಿ ಹೇಳೋಕ್ಕೆ ಟೈಮ್ ಇಲ್ಲ. ನಿಮಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲವನ್ನು ಕೂಡ ಹಾಕ್ತೀನಿ. ನಾನು ಎಲ್ಲೂ ಕೂಡ ಇಲ್ಲಿ ನೋಡಿ, ಸುಮ್ಮನೆ ನಿಮ್ಮ ಗಮನಕ್ಕೆ UGC ನಿಗದಿಪಡಿಸಿರುವ ಅರ್ಹತೆ NET ಸೆಲೆಕ್ಟ್ PhD ಹೊಂದಿರುವ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಸದರಿ ಮೆರಿಟ್ ಪಟ್ಟಿ ಅನ್ವಯ ವಿಷಯವಾರು ಸ್ಥಳ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸಲಾಗುವುದು ಅಂತ ಒಟ್ಟು ಈ ಥರದ್ದು 16 ಅಂಶಗಳನ್ನು ಇಲ್ಲಿ ಹಾಕಿದ್ದಾರೆ. 16 ಅಂಶಗಳಲ್ಲಿ ಎಲ್ಲಿಯೂ ಕೂಡ ಏನು ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದ ಅನ್ವಯ, ಏನು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಅಧಿಕೃತ ಪ್ರಕಟ ಆಗಿರ್ತಕ್ಕಂಥದ್ರ ಅನ್ವಯ ಅಥವಾ 2024-25ರಲ್ಲಿ ಇದನ್ನು ಕ್ಲಿಯರ್ ಕಟ್ ಆಗಿ SC ST OBCಗಳ ಮೀಸಲಾತಿಯನ್ನು ಅಪ್ಲೈ ಮಾಡಿನೇ ಏನು ಕಾಲೇಜು ಶಿಕ್ಷಣ ಇಲಾಖೆ ಮೀಸಲಾತಿಯನ್ನು ಅಪ್ಲೈ ಮಾಡಿನೇ ಆಯ್ಕೆ ಮಾಡ್ಕೋಬೇಕು ಅಂತಿದೆಯಲ್ಲ, ಅದನ್ನು ಎಲ್ಲೂ ಕೂಡ ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ 10,000 ಜನ ಶಿಕ್ಷಕರಲ್ಲಿ ಜನರಲ್ ಮೆರಿಟ್ ಎಷ್ಟು, SCಗೆ ಎಷ್ಟು, OBCಗೆ ಎಷ್ಟು, ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ಇರ್ಬೋದು, ಸಬ್ಜೆಕ್ಟ್ ವೈಸ್ ಇರ್ಬೋದು, ಜಿಲ್ಲಾವಾರು ಇರ್ಬೋದು ಅಥವಾ ಒಟ್ಟು ಶಿಕ್ಷಣದಲ್ಲಿರ್ಬೋದು, ಯಾವುದನ್ನು ಕೂಡ ಇಲ್ಲಿ ಅಧಿಸೂಚನೆಯಲ್ಲಿ ಹೊರಡಿಸಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ 10,000 ಜನ ಅತಿಥಿ ಉಪನ್ಯಾಸಕರಿಗೆ ದೊಡ್ಡ ಆತಂಕ ನಿನ್ನೆ ರಾತ್ರಿಯಿಂದನೇ. ಯಾಕೆಂದರೆ ನಿನ್ನೆ ರಾತ್ರಿ ಅದನ್ನು ಹೊರಡಿಸಿದರೆ ಇವತ್ತಿಂದನೇ ಕೌನ್ಸಿಲಿಂಗ್ ಶುರು ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ನಾನು ಎಲ್ಲ SC ST OBC ಅಧಿಕಾರಿ ವರ್ಗ ಮತ್ತು SC ST OBC ಸಂಘಟನೆಗಳು ಮತ್ತು SC ST OBC ರಾಜಕಾರಣಿಗಳು ಎಲ್ಲರ ಗಮನಕ್ಕೆ ತರೋದೇನು ಅಂದರೆ, ಇದು ದೊಡ್ಡ ಅನ್ಯಾಯ. ಇದು ನಿಜವೇ ಆಗಿಬಿಟ್ರೆ ಇದು ಬಹಳ ದೊಡ್ಡ ಅನ್ಯಾಯ ಆಗುತ್ತೆ. ಏನು ಮೀಸಲಾತಿ ಹಠಾವು ಅಂತಕ್ಕಂಥದ್ದು ಶುರುವಾಗಿದೆ ಪ್ರಕ್ರಿಯೆ, ಅಂದರೆ ಒಂದು ಕೂಗೆದ್ದಿದೆ. ಆ ಕೂಗಿಗೆ ಅಧಿಕೃತವಾಗಿ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಂದಡಿ ಇಡ್ತಾ ಇದೆಯಾ ಅಂತಕ್ಕಂಥದ್ದು ಎಲ್ಲರ ಆತಂಕಕ್ಕೆ ಕಾರಣ ಆಗಿದೆ. ಈಗ 10 ಗಂಟೆಗೆ ಕೌನ್ಸಿಲಿಂಗ್ ಶುರುವಾಗುತ್ತೆ. ಈಗ ಟೈಮಿಂಗ್ ಬಂದು 8:30. ರಾತ್ರಿ 10, 10:30, 11 ಗಂಟೆಗೆ ನನ್ನ ಗಮನಕ್ಕೆ ಈ ವಿಚಾರ ಬಂತು. ಬಟ್ ಅಷ್ಟೊತ್ತಲ್ಲಿ ನಿಮ್ಗಳ ಜೊತೆಗೆ ನಾನು ಹೇಳೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಈಗ ಈ ವಿಚಾರವನ್ನು ತಮಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ನೆಗ್ಲೆಕ್ಟ್ ಮಾಡಿಬಿಡ್ರಿ ಈ ವಿಚಾರವನ್ನು. ಮೊದಲನೇದಾಗಿ ಸರ್ಕಾರಕ್ಕೆ ನನ್ನ ಮನವಿ ಏನು ಅಂದರೆ, ಸರ್ಕಾರವೇ ಹೊರಡಿಸಿರ್ತಕ್ಕಂಥ ರಾಜ್ಯಪತ್ರದ ಅಧಿಸೂಚನೆಯ ಆಧಾರದ ಮೇಲೆ ಸರ್ಕಾರ ನೀವೇ ಹೊರಡಿಸಿರ್ತಕ್ಕಂಥ ಏನು ಸುತ್ತೋಲೆ ಇದೆಯೋ ಅದರ ಆಧಾರದ ಮೇಲೆ ಇವತ್ತು ಕೌನ್ಸಿಲಿಂಗ್ ಆಗಬೇಕು ಹೊರತು ನೀವು ಕೇವಲ ಮೆರಿಟ್ಟಿನ ಆಧಾರದ ಮೇಲೆ ನೀವು ಕೌನ್ಸಿಲಿಂಗ್ ಮಾಡಿದ್ರೆ ಮೀಸಲಾತಿ ಹಠಾವನ್ನು ನೀವೇ ಶುರು ಮಾಡಿದ್ದೀರಿ ಅಂತಕ್ಕಂಥದ್ದು ಜಗಜ್ಜಾಹೀರಾಗುತ್ತೆ. ಹೌದು, ಅದು ಹಾಗೇನೆ ಅಂತಿದ್ರೆ ನೀವು SC ST OBC ಸಮುದಾಯಗಳಿಗೆ ಅತಿ ದೊಡ್ಡ ಮೋಸವನ್ನು ಮಾಡ್ತಾ ಇದ್ದೀರಿ, ಸಂವಿಧಾನ ಬಾಹಿರವಾಗಿ ಈ ಪ್ರಕ್ರಿಯೆನ ಶುರು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳಬೇಕಾಗತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ, ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಕಚೇರಿ ಈ ಕಡೆ ಗಮನ ಹರಿಸಬೇಕು. ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯವರು ಈ 16 ಅಂಶಗಳಲ್ಲಿ ಯಾಕೆ ನೀವು ಮೀಸಲಾತಿಯನ್ನು ಅನ್ವಯ ಮಾಡಲಾಗುತ್ತೆ, ಹೇಗೆ ಅನ್ವಯ ಮಾಡಲಾಗುತ್ತೆ ಅಂತ ಕೊಟ್ಟಿಲ್ಲ ಅನ್ನೋದನ್ನು ಒಂದು ಏನು ನೀವು ಕ್ಲಾರಿಟಿಯನ್ನು ಕೊಡಬೇಕು, ಕ್ಲಾರಿಫಿಕೇಷನನ್ನು ಕೊಡಬೇಕು. ಮತ್ತು ಇವತ್ತು ಏನು ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅದು ಮೀಸಲಾತಿಯ ಆಧಾರದ ಮೇಲೇ ಆಗಬೇಕಾಗಿದೆ. ಯಾಕೆಂದರೆ ಇದು ಸಂವಿಧಾನಬದ್ಧವಾದಂಥ ಹಕ್ಕು. ಇದು ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಏನು ಅಧಿಸೂಚನೆಯನ್ನು ಸರ್ಕಾರವೇ ಫಾಲೋ ಮಾಡಲಿಲ್ಲ ಅಂದರೆ ಯಾರನ್ನ ಕೇಳಬೇಕು? ಎಲ್ಲರೂ ಏನು ಸಾವಿರಾರು ಜನಗಳನ್ನು, ಲಕ್ಷಾಂತರ ಜನಗಳನ್ನ ಸೃಷ್ಟಿ ಮಾಡ್ತಕ್ಕಂಥ, ಹೊಸ ಜನರೇಷನ್ನ ಸೃಷ್ಟಿ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಈ ರೀತಿಯಾದಂಥ ಅನ್ಯಾಯ ಆದರೆ, ಆತಂಕದಲ್ಲಿ ಇಟ್ಬಿಟ್ರೆ, ಕತ್ಲೆಯಲ್ಲಿ ಇಟ್ಬಿಟ್ರೆ ಅವರು ಹೇಗೆ ಏನು ಹೊಸ ಜನರೇಷನ್ನ ಸೃಷ್ಟಿ ಮಾಡ್ತಾರೆ ಅವರು? ಹಾಗಾಗಿ ದಯಮಾಡಿ ಕರ್ನಾಟಕ ಸರ್ಕಾರ,
ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ ಇಮ್ಮಿಡಿಯೇಟ್ ಆಗಿ ಈ ಕೌನ್ಸಿಲಿಂಗ್ ಶುರುವಾಗಕ್ಕೆ ಮುಂಚೆನೇ ಒಂದು ಕ್ಲಾರಿಫಿಕೇಷನನ್ನು ಕೊಡಬೇಕು. ಇವತ್ತಿನಿಂದ ಕೌನ್ಸಿಲಿಂಗ್ ಏನು ಶುರು ಆಗ್ತಾ ಇದೆ, ಇನ್ನೂ ಕೂಡ 1.5 ಗಂಟೆ 2 ಗಂಟೆ ಇದೆ ನಿಮ್ಮ ಕೌನ್ಸಿಲಿಂಗ್ ಶುರು ಆಗಲಿಕ್ಕೆ. ಇಮ್ಮಿಡಿಯೇಟ್ ಆಗಿ ನೀವು ಯಾವ ಮೀಸಲಾತಿಯ ಪ್ರಕ್ರಿಯೆಯನ್ನು ಇಟ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದಕ್ಕೆ ಕ್ಲಾರಿಫಿಕೇಷನ್ನ ಕೊಟ್ಟು, ಆನಂತರ ನೀವು ಮೀಸಲಾತಿಯ ಅನ್ವಯವೇ ಏನು ನೀವೇ ಹೊರಡಿಸಿರ್ತಕ್ಕಂಥ ರಾಜ್ಯಪತ್ರದ ಅನ್ವಯವೇ ಇದನ್ನು ಜಾರಿ ಮಾಡಬೇಕು. ನೀವು ಆಯ್ಕೆ ಪ್ರಕ್ರಿಯೆಯನ್ನು ಶುರು ಮಾಡಬೇಕು. ಮತ್ತು ಇಲ್ಲ ಅಂತ ಹೇಳಿದ್ರೆ ನೊಂದಂತಹ ಅತಿಥಿ ಉಪನ್ಯಾಸಕರು ಮತ್ತು ಅನ್ಯಾಯಕ್ಕೆ ಒಳಗಾದಂಥ ಅತಿಥಿ ಉಪನ್ಯಾಸಕರು ಇದ್ರ ಬಗ್ಗೆ ದೊಡ್ಡದಾಗಿ ದನಿ ಎತ್ತಲಿಕ್ಕೆ ಸಿದ್ಧವಾಗಿದ್ದಾರೆ. ಆ ಯಾವ ರೀತಿಯ ಮುಜುಗರವನ್ನು ಸರ್ಕಾರ ಅನುಭವಿಸದೆ ಒಂದು ಕ್ಲಾರಿಫಿಕೇಷನ್ನ ಇಮ್ಮಿಡಿಯೇಟಾಗಿ ಕೊಟ್ಟು, ಏನು ನೀವೇ ಹೊರಡಿಸಿರ್ತಕ್ಕಂಥ ಕಾನೂನುಬದ್ಧವಾದಂಥ ಸಂವಿಧಾನಬದ್ಧವಾದಂಥ SC/ST OBC ಮೀಸಲಾತಿಯನ್ನು ಅನ್ವಯಿಸಿನೇ ನೀವು ಇವತ್ತಿನ ಕೌನ್ಸಿಲಿಂಗ್ನ ಆರಂಭಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಯವಿಟ್ಟು ಬೆಂಗಳೂರಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ SC/ST OBC ಸಂಘಟನೆಗಳ ಬಂಧುಗಳಾಗಿರ್ಬೋದು, ಅಥವಾ ಅತಿಥಿ ಉಪನ್ಯಾಸಕರುಗಳೇ ಆಗಿರ್ಬೋದು, ಅಥವಾ ಇದು ಸರಿಯಲ್ಲ, ಇದು ಪ್ರಕ್ರಿಯೆ, ಇದು ಮೀಸಲಾತಿಯನ್ನು ಹೊರತುಪಡಿಸಿ ಮಾಡ್ತಾ ಇರತಕ್ಕಂಥದ್ದು ಅಂತ ಅನಿಸೋರೆಲ್ಲರೂ ಕೂಡ ಕಾಲೇಜು ಶಿಕ್ಷಣ ಇಲಾಖೆಯ ಕಚೇರಿ ಏನಿದೆ ಬೆಂಗಳೂರಲ್ಲಿ, ದಯವಿಟ್ಟು ಒಂದು 10 ಗಂಟೆಗೆ ಹೋಗಿ ಈ ಪ್ರಕ್ರಿಯೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಿ. ಒಂದಷ್ಟು ಜನ ಅತಿಥಿ ಉಪನ್ಯಾಸಕರು ಕೂಡ ಅಲ್ಲಿಗೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅಥವಾ ನಾವೆಲ್ಲರೂ ಕೂಡ ಅಲ್ಲಿ ಜಾಯ್ನ್ ಆಗ್ಬೋದಾಗಿತ್ತು. ನಾನು ಅನಿವಾರ್ಯ ಕಾರಣಗಳಿಂದ ಇವತ್ತು ನಮ್ಮ ಊರಲ್ಲಿ ನೇಟಿವ್ ಪ್ಲೇಸಲ್ಲಿ ಇದ್ದೀನಿ, ಚಾಮರಾಜನಗರ ಹರದನಹಳ್ಳಿಲಿ ಇದ್ದೀನಿ. ಆ ಕಾರಣಕ್ಕೆ ಇಲ್ಲಾಂದ್ರೆ ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೆ ಖಂಡಿತವಾಗ್ಲೂ. ಈಗ ಒಂದಷ್ಟು ಜನ ಅತಿಥಿ ಉಪನ್ಯಾಸಕರು ಅಲ್ಲಿ ಹೋಗ್ತಾ ಇದ್ದಾರೆ. ಪ್ರಕ್ರಿಯೆಯನ್ನು ಗಮನಿಸ್ತೀವಿ ಸರ್, ಯಾಕೆಂದರೆ ಅವರು ಯಾವುದರ ಆಧಾರದ ಮೇಲೆ ನಾಳೆ ಕೌನ್ಸಿಲಿಂಗ್ ಓಪನ್ ಏನು ಶುರು ಆಗುತ್ತೆ ಅನ್ನೋದ್ರ 16 ಅಂಶಗಳಲ್ಲಿ ಆ ಅಂಶವನ್ನು ಗಮನಿಸಿಲ್ಲ. ಪಟ್ಟಿಯಲ್ಲೂ ಕೂಡ ಎಷ್ಟು SC, ಎಷ್ಟು ST, ಎಷ್ಟು OBC ಅಂತ ಅವರು ಡಿಕ್ಲೇರ್ ಮಾಡಿಲ್ಲ. ಹಾಗಾಗಿ ನಮಗೆ ಆತಂಕ ಆಗಿದೆ. ನಾವು 10 ಗಂಟೆಗೆ ಮುಂಚಿತವಾಗಿ ಅಲ್ಲಿ ಹೋಗ್ತೀವಿ, ಕಾಲೇಜು ಶಿಕ್ಷಣ ಇಲಾಖೆ ಇದೆಯಲ್ಲ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಬೆಂಗಳೂರಲ್ಲಿರ್ತಕ್ಕಂಥವ್ರು ನನ್ನ ರಿಕ್ವೆಸ್ಟ್ ಏನು ಅಂದರೆ, SC/ST OBC ಸ್ನೇಹಿತರು ಆಯುಕ್ತರ ಕಚೇರಿ, ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, KR ಸರ್ಕಲ್ ಬೆಂಗಳೂರು, ಇಲ್ಲಿಗೆ ಒಂದು 10-11 ಗಂಟೆ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಆನ್ಲೈನಲ್ಲಿ ನಡೀತಾ ಇರ್ತದೆ. ಆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಗಮನಿಸಿ ಅಲ್ಲಿ ಮೀಸಲಾತಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರಾ, ಮೀಸಲಾತಿಯನ್ನು ಬಿಟ್ಟು ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ರಾಜ್ಯದ ಗಮನಕ್ಕೆ ತರಬೇಕು. ಮತ್ತು ಇದು ಟೆಲಿಕಾಸ್ಟ್ ಕರ್ನಾಟಕ ಸರ್ಕಾರ ಅಲ್ಲಿ ತನಕ ಹೋಗಬಾರ್ದು. ಮತ್ತೆ 10,000 ಜನ ಅತಿಥಿ ಉಪನ್ಯಾಸಕರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು, ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥದ್ದು. ಆಮೇಲೆ ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಏನು ಕೇಂದ್ರ ಸರ್ಕಾರವನ್ನು ನೀವು ಯಾವಾಗಲೂ BJP ಸರ್ಕಾರವನ್ನು ವಿರೋಧ ಮಾಡ್ತಿರ್ತೀರಿ. ಬಟ್ ನೀವು ರಾಜ್ಯ ಸರ್ಕಾರ ಬಂದಾಗ ಮತ್ತೆ ಇಲ್ಲಿನ ಜನಕ್ಕೆ ಅದೇ ಅಪಚಾರವನ್ನು ಮಾಡಲಿಕ್ಕೆ, ಅದೇ ಅನ್ಯಾಯವನ್ನು ಮಾಡಲಿಕ್ಕೆ ಸಿದ್ಧವಾಗಬೇಡ್ರಿ. ಇದು ಒಳ್ಳೆಯದಲ್ಲ. ಹಾಗಾಗಿ ನಾವು ಕಾನೂನುಬದ್ಧವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ, ಸಂವಿಧಾನಬದ್ಧವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಮತ್ತೆ ಕರ್ನಾಟಕದಲ್ಲಿ ಅತಿಥಿ ಉಪನ್ಯಾಸಕರನ್ನು ನೀವು ಮೀಸಲಾತಿ ಇಲ್ಲದೆ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ನೀವೇ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯನ್ನು, ಸುತ್ತೋಲೆಯನ್ನು ನೀವು ಅನುಸರಣೆ ಮಾಡಬೇಕು. ಇದನ್ನು ಸರ್ಕಾರ ಗಮನಿಸಬೇಕು ಅಂತ ಹೇಳಿ ಅತ್ಯಂತ ವಿನಮ್ರವಾಗಿ ಕೇಳ್ಕೊಳ್ತೀನಿ. ದಯಮಾಡಿ SC/ST OBC ಬಂಧುಗಳು, ನೀವು ಯಾವುದೇ ಪಕ್ಷದವರಾಗಿರಿ, ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ತುಂಬ ಜನ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನ SC ಸರ್ಕಾರ, ST ಸರ್ಕಾರ, OBC ಸರ್ಕಾರ, ಇದು ಮೀಸಲಾತಿ ಪರವಾದಂಥ ಸರ್ಕಾರ, ಇದು ಮೀಸಲಾತಿ ಪರವಾದಂಥ ಪಕ್ಷ, ಮೊದಲಿಗಿಂತ ಈಗ ಎಲ್ಲವೂ ಚೆನ್ನಾಗಿದೆ, ಸಂವಿಧಾನಬದ್ಧವಾಗೇ ನಡೀತದೆ ಅಂತ. ನೀವು ಬಿಡದಿ ಟೌನ್ಶಿಪ್ ಹೋರಾಟವನ್ನು ಗಮನಿಸ್ಬೋದು, ಅಥವಾ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇರ್ತಕ್ಕಂಥ ರೀತಿಯನ್ನು ಗಮನಿಸ್ಬೋದು. ಯಾವುದೇ ಆಯಾಮದಿಂದ ನೋಡಿದ್ರೂ ಕೂಡ SC/ST TSP ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಯಾವುದೇ ಆಯಾಮದಲ್ಲಿ ನೋಡಿದ್ರೂ ಕೂಡ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ, BJPಗಿಂತ ಕಾಂಗ್ರೆಸ್ಸು ಯಾವುದರಲ್ಲೂ ಭಿನ್ನ ಇಲ್ಲ ಅಂತಕ್ಕಂಥದ್ದು ಕಣ್ಣಿಗೆ ರಾಚ್ತಾ ಇದ್ರೂ ಕೂಡ ಕೆಲವರು ಕುರುಡರಾಗ್ಬಿಟ್ಟಿದ್ದಾರೆ. ಏನೋ ಒಂದು ಭಕ್ತರಾಗ್ಬಿಟ್ಟಿದ್ದಾರೆ. BJPಗೆ ಹೆಂಗೆ ಭಕ್ತರಿದ್ದಾರೋ ಕಾಂಗ್ರೆಸ್ಗೂ ಹಂಗೆ ಭಕ್ತರಾಗ್ಬಿಟ್ಟಿದ್ದಾರೆ. ನೀವು ಕಾಂಗ್ರೆಸ್ಸಲ್ಲಿದ್ದರೂ ಪರವಾಗಿಲ್ಲ, ಇಂಥ ಅನ್ಯಾಯವನ್ನು ಖಂಡಿಸಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಇಲ್ಲ ನಾವು ಅಧಿಸೂಚನೆ ಹೊರಡಿಸುವಾಗ ಅಂಶಗಳಲ್ಲಿ ಅದು ಮಿಸ್ ಆಗಿದೆ, ನಾವು ಮೀಸಲಾತಿಯ ಆಧಾರದ ಮೇಲೇ ಇವತ್ತಿನ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಲಾರಿಫಿಕೇಷನ್ನ ಕೊಡಿ. ಇಲ್ಲ ನಾವು ಹೊರಡಿಸಿದ್ದೀವಿ, ಆದರೆ ಆ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ, ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಮುಂದಿನ ಹೋರಾಟವನ್ನು ಅತಿಥಿ ಉಪನ್ಯಾಸಕರ ಸಂಘ ಕೈಗೊಳ್ಳುತ್ತೆ.
ಸದ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಈ ಎಲ್ಲ ಅಧಿಕೃತ ಮಾಹಿತಿಗಳ ಆಧಾರದ ಮೇಲೆ ಈ ಮಾತುಗಳನ್ನು ಆಡಿದ್ದೀನಿ. ಬಂಧುಗಳೇ, ಮೀಸಲಾತಿ ಹಟಾವೋ ಅಂತಕ್ಕಂಥ ಏನು ಸಂವಿಧಾನ ವಿರೋಧಿ ಆಂದೋಲನ ಶುರು ಆಗಿದೆಯೋ ಇದು ಮನುವಾದಿಗಳು ಮಾಡಿರ್ತಕ್ಕಂಥ ಆಂದೋಲನ. ಇದು ಈ ದೇಶದಲ್ಲಿ ಮೀಸಲಾತಿ ಇಲ್ಲದ ಒಂದು ಜಾತಿಯೂ ಇಲ್ಲ, ಒಂದು ಧರ್ಮವೂ ಇಲ್ಲ, ಒಬ್ಬ ವ್ಯಕ್ತಿನೂ ಇಲ್ಲ. 140 ಕೋಟಿ ಜನನು ಇವತ್ತು ಸಂವಿಧಾನಬದ್ಧವಾದಂಥ ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಹಳೆಯ ಡೈಲಾಗು, ಹಳೆಯ ಒಂದು ಪ್ಲೇಟನ್ನು ಇವರು ಹಾಕಿ ಮೀಸಲಾತಿ ಅನ್ನೋದು ಕೇವಲ SC STಗಳಿಗೆ ಸಿಗ್ತಾ ಇದೆ, ಅದನ್ನು ತೆಗೆದಾಕ್ಬಿಡಬೇಕು ಅಂತಕ್ಕಂಥ ಹೋರಾಟಕ್ಕೆ OBCಗಳನ್ನೇ ಬಳಸ್ಕೊಳ್ತಕ್ಕಂಥದ್ದು ದೊಡ್ಡ ಹುನ್ನಾರವಾಗಿದೆ. ಈಗ SC ST ಅಲ್ಲದೆ OBCಗಳಿಗೂ ಕೂಡ ಮೀಸಲಾತಿಯನ್ನು ಕಿತ್ತಾಕಿ ಕಾಲೇಜು ಶಿಕ್ಷಣ ಇಲಾಖೆ ಅದನ್ನು ಮರೆಮಾಚಿ ಅಥವಾ ಏನು ಮೀಸಲಾತಿ ಇಲ್ಲದೆಯೇ ಇವತ್ತು ಕೌನ್ಸಿಲಿಂಗ್ ಮಾಡಲಿಕ್ಕೆ ಶುರು ಮಾಡಿದೆ. ಏನು RSS BJಪಿಯವರು ಉತ್ತರ ಭಾರತದಲ್ಲಿ ಮೀಸಲಾತಿ ಹಟಾವವನ್ನು ಜನ್ಝಿಗಳ ಮೂಲಕ ಏನು ಅಪರ್ ಕಾಸ್ಟ್ ಜನ್ಝಿಗಳ ಮೂಲಕ ಮಾಡಕೊಟ್ಟಿದೆಯೋ ಅದನ್ನು ಕರ್ನಾಟಕದಲ್ಲಿ ಅಧಿಕೃತವಾಗಿ ಮಾಡ್ತಾ ಇದೆಯಾ ಅಂತ ಪರೀಕ್ಷೆ ಮಾಡೋಣ, ಟೆಸ್ಟ್ ಮಾಡೋಣ. ಕೇವಲ 1-2 ಗಂಟೆಗಳಷ್ಟರಲ್ಲಿ ಗೊತ್ತಾಗುತ್ತೆ ಇವರು ಮೀಸಲಾತಿ ಅನ್ವಯ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೋತಾ ಇದ್ದಾರೋ, ಮೀಸಲಾತಿಯನ್ನು ಬಿಟ್ಟು ನೇಮಕ ಮಾಡ್ಕೋತಾ ಇದ್ದಾರೋ ಅಂತ. ಹಾಗಾಗಿ ಇದೆಲ್ಲವನ್ನು ತಮ್ಮ ಗಮನಕ್ಕೆ ತರಬಯಸ್ತೀನಿ, ಪ್ರಮುಖವಾಗಿ ಸರ್ಕಾರದ ಗಮನಕ್ಕೆ ತರಬಯಸ್ತೀವಿ. ಭಾಳ ವಿನಮ್ರವಾದಂಥ ಮನವಿ. ಮೀಸಲಾತಿ ಅಂತಕ್ಕಂಥದ್ದು ಭಿಕ್ಷೆ ಅಲ್ಲ, ದಾನ ಅಲ್ಲ. ಮೀಸಲಾತಿ ಅಂತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಹಕ್ಕು. ಅದನ್ನು ನೀವು ಒಪ್ಕೊಂಡಿದ್ದೀರಿ. ಸಂವಿಧಾನಬದ್ಧವಾದಂಥ ಸರ್ಕಾರದಲ್ಲಿ ನೀವು ಮೀಸಲಾತಿಯನ್ನು SC ST OBCಗಳಿಗೆ ಅಪ್ಲೈ ಮಾಡಲೇಬೇಕು. SC ST OBCಗಳಿಗೆ ಮೀಸಲಾತಿಯನ್ನು ಅಪ್ಲೈ ಮಾಡಿ ಆ ಪ್ರಕ್ರಿಯೆಯನ್ನು ನೀವು ಆರಂಭಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ SC ST OBC ನಾಯಕರುಗಳು, ರಾಜಕಾರಣಿಗಳು, ಸಂಘಟನೆಗಳ ಬಂಧುಗಳು ಈ ಕಡೆ ಗಮನ ಹರಿಸಬೇಕು, ಈ ಅನ್ಯಾಯವನ್ನು ತಡಿಬೇಕು ಅಂತ ಹೇಳಿ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್.